ವಯಸ್ಸಾದಂತಹ ವೃದ್ಧರು ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿ ಸರ್ಕಾರ ಕೇಂದ್ರ ಹಾಗೂ ರಾಜ್ಯ ಇಬ್ಬರು ಕೂಡ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಸರ್ಕಾರ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಜಾರಿಗೊಳಿಸಿದೆ. ಬಟ್ ಯೋಜನೆ ನಮ್ಮಲ್ಲಿ ಜಾರಿಗೊಳಿಸಿರುತ್ತೆ, ಆದರೆ ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ಬರೀ ಎಡವಟ್ಟುಗಳಾಗುತ್ತೆ ಅನ್ನೋದಕ್ಕೆ ಈ ಯೋಜನೆ ಕೂಡ ಉದಾಹರಣೆ. ಯಾಕಂದರೆ ಅಧಿಕಾರಿಗಳ ಎಡವಟ್ಟಿನಿಂದ ಕಳೆದ 4 ತಿಂಗಳಿಂದ ಕೂಡ ಈ ಪಿಂಚಣಿ ಹಣ ವೃದ್ಧಾಪ್ಯ ವೇತನದ ನಿರೀಕ್ಷೆಯಲ್ಲಿದ್ದಂತಹ ವೃದ್ಧರಿಗೆ ಸಿಗ್ತಾ ಇಲ್ಲ. ಪರಿಣಾಮ ಏನು? ಬದುಕಿನ ಸಂಧ್ಯಾಕಾಲದಲ್ಲೂ ಪ್ರತಿಭಟನೆ ಮಾಡಬೇಕಾದಂತಹ ಅನಿವಾರ್ಯತೆ. ಬನ್ನಿ, ಬಡವರ ಬವಣೆ ಏನು ಅಂತ ತಿಳ್ಕೊಂಡು ಬರೋಣ. 4 ತಿಂಗಳಿಂದ ವೃದ್ಧರಿಗೆ ಬರ್ತಿಲ್ಲ ಸರ್ಕಾರಿ ಪಿಂಚಣಿಗೆ ಊರಿನ 100ಕ್ಕೂ ಹೆಚ್ಚು ವೃದ್ಧರ ಪರದಾಟ. ವೃದ್ಧಾಪ್ಯ ವೇತನ ಬಾರದೆ ಕಂಗಾಲಾದ ವೃದ್ಧರು. ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಕಳೆದ 4 ತಿಂಗಳಿನಿಂದ ಕೆಲ ವಯೋವೃದ್ಧರಿಗೆ ಪಿಂಚಣಿ ಹಣಕ್ಕೆ ಬ್ರೇಕ್ ಬಿದ್ದಿದೆ. ಚಿತ್ರದುರ್ಗ ತಾಲೂಕಿನ ಲಕ್ಷ್ಮೀ ಸಾಗರದಲ್ಲಿ 100ಕ್ಕೂ ಅಧಿಕ ವಯೋವೃದ್ಧರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಮಾಸಿಕ ಪಿಂಚಣಿ ಬಾರದಂತೆ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ವಯಸ್ಸಾದ ವೃದ್ಧರು, ವಿಕಲಚೇತನರು ಹಾಗೂ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ಅಶಕ್ತರು ಕಂಗಾಲಾಗಿದ್ದಾರೆ. ಅಲ್ಲದೆ ಈ ಸಮಸ್ಯೆ ಬಗ್ಗೆ ಹಲವು ಬಾರಿ ತಹಶೀಲ್ದಾರ್ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ನಿಮ್ಮ ಆದಾಯದ ಮಿತಿ ಹೆಚ್ಚಾಗಿದೆ ಅಂತ ನೆಪ ಹೇಳ್ತಿದ್ದಾರೆ ಹೊರತು ಯಾವುದೇ ಪ್ರಯೋಜನ ಆಗಿಲ್ಲ. ಹೀಗಾಗಿ ಬಿಪಿ, ಶುಗರ್ ಹಾಗೂ ಇನ್ನಿತರೆ ಆರೋಗ್ಯ ಸಮಸ್ಯೆ ಎದುರಿಸ್ತಿರೋ ವೃದ್ಧರು ಸಂಧ್ಯಾ ಸುರಕ್ಷಾ ಯೋಜನೆಯ ಮಾಸಿಕ ಪಿಂಚಣಿ ಹಣವಿಲ್ಲದೆ ಪರದಾಡುತ್ತಿದ್ದಾರೆ. 2025 ಒಂದು 5 ತಿಂಗಳು ಸಂಬಳ ಬಂದಿಲ್ಲ. ತಹಸೀಲ್ದಾರ್ ಆಫೀಸ್ಗೂ ಅಲ್ದಾಡಿದ್ದೀವಿ. ನಂದು 18 ವರ್ಷ ಆಪರೇಷನ್ ಆಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ತಿಂಗಳ 3,500 ರೂಪಾಯಿ ಟ್ಯಾಬ್ಲೆಟ್ಸ್ ಬೇಕು. ಬರೀ ಮಾತಿಗೂ ಸಾಲಕ್ಕಾಗ್ತಿಲ್ಲ. ಮಕ್ಕಳು ಇಬ್ಬರು ಬೇರೆಯಾಗಿದ್ದಾರೆ. ಜಮೀನು ಅವ್ರಿಗೆ ಕೊಟ್ಟಿದ್ವಿ. ನಾವು ಜೀವನ ಹಾಕ್ತಾರೆ ಊಟ, ನಮಗೆ ಮಾತ್ರೆ ಟ್ಯಾಬ್ಲೆಟ್ಸ್ಗೆ ಮಾತ್ರ ದುಡ್ಡಿಲ್ಲ. ಪಿಂಚಣಿ ಸ್ಥಗಿತ ವಿಚಾರಕ್ಕೆ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. 60 ವರ್ಷ ಮೇಲ್ಪಟ್ಟ ವೃದ್ಧರ ಸ್ವಾವಲಂಬಿ ಜೀವನಕ್ಕಾಗಿ ಬಿಜೆಪಿ ಸರ್ಕಾರ ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ ನೀಡುವಂತೆ ಸೂಚಿಸಿತ್ತು. ಆದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದೊಂದು ತಾಲೂಕಿನಲ್ಲಿ 8 ರಿಂದ 10 ಸಾವಿರ ಜನ ವೃದ್ಧರ ಪಿಂಚಣಿ ಹಣಕ್ಕೆ ಕತ್ತರಿ ಹಾಕಿದೆ. ಇಂತಹ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಸಮರ್ಪಕವಾಗಿ ಫಲಾನುಭವಿಗಳಿಗೆ ತಲುಪಿಸದೆ ನಿರ್ಲಕ್ಷ್ಯ ವಹಿಸಿರೋದು ದುರದೃಷ್ಟಕರ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಸರ್ಕಾರ ಕೂಡಲೇ ಈ ಯೋಜನೆಯಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಿ ವೃದ್ಧಾಪ್ಯ ವೇತನ ನೀಡುವಂತೆ ಆಗ್ರಹಿಸಿದ್ರು. ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಯಾವ ಕಾರಣಕ್ಕಾಗಿ ನೀವು ಒಂದೊಂದು ತಾಲೂಕಿನಲ್ಲಿ 8,000 10,000 ಜನರದ್ದು ವೃದ್ಧಾಪ್ಯ ವೇತನವನ್ನು ಬಂದ್ ಮಾಡಿದ್ರಿ. ನಾನು ಕೂಡಲೇ ಸರ್ಕಾರ ನ್ಯೂನತೆಗಳನ್ನು ಸರಿಪಡಿಸಿ ಅವ್ರಿಗೆ ಮೊದಲೇ ಯಾವ ರೀತಿ ಪೆನ್ಷನ್ ಬರ್ತಿತ್ತು ಆ ರೀತಿ ಪ್ರತಿಯೊಬ್ಬರಿಗೂ ಕೂಡ ಪೆನ್ಷನ್ ಬರುವ ಹಾಗೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಒಟ್ಟಾರೆ ಕಳೆದ 4 ತಿಂಗಳಿನಿಂದ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣವನ್ನ ಅಧಿಕಾರಿಗಳು ಸ್ಥಗಿತಗೊಳಿಸಿದ್ದಾರೆ. ಹೆತ್ತ ಮಕ್ಕಳಿಂದ ದೂರವಿದ್ದು ಸ್ವಾವಲಂಬಿ ಜೀವನ ಕಟ್ಟಿಕೊಂಡ ವೃದ್ಧರ ಬದುಕು ಬೀದಿಗೆ ಬಂದಿದೆ. ನಿತ್ಯ ಮೆಡಿಸಿನ್ ಹಾಗೂ ಒಂದೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.